ವೀಕ್ಷಕರೇ, ಒಂದ್ ಒಳ್ಳೆ ರೊಟ್ಟಿ ಮಿಷನ್ ಅಂದ್ರೆ ರೊಟ್ಟಿ ಮಾಡಿ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಮಿಷನ್ ಅಂತಾನೆ ಹೇಳ್ಬೋದು. ಬನ್ನಿ ಅಂದ್ರೆ ಇದ್ರ ಬಗ್ಗೆ ಮಾಹಿತಿನ ಕೇಳೋಣ. ನೋಡಿ ಮಿಷನ್ ಸರ್ ನಮಸ್ತೆ, ಸಂದೀಪ್ ಅಂತ ಹೇಳಿ ಅದಿತಿ ಗ್ಲೋಬಲ್ ಮಿಷನರಿ ಹುಬ್ಳಿಯಿಂದ ಹಾಗಾದ್ರೆ ಮಿಷನ್ ಬಗ್ಗೆ ಹೇಳಿ. ಚಿಕ್ಕದಿದೆ, ದೊಡ್ಡದಿದೆ, ಎರಡು ಬಗ್ಗೆ ಡಿಫ್ರೆನ್ಸ್ ಹೇಳಿ. ಸರ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ಇದ್ರೊಳಗಡೆ ಒಂದು ತಾಸಿಗೆ 300 ರಿಂದ 400 ರೊಟ್ಟಿ ತೆಗಿಬಹುದು. ಒಂದು ತಾಸಿಗೆ ಹೌದು. 400? ಹೌದು ಇದರಲ್ಲಿ ಹೌದು ಸರ್. ಇದರಲ್ಲಿ ಹಿಟ್ ಕಲಿಸ್ಲಿಕ್ಕೆ ಅಡಕ್ ಡೋ ಕೈಂಡರ್ ಅಂತ ಬರುತ್ತೆ. ಹಿಟ್ ಕಲ್ಸದ? ಹೌದು, ಅದರಲ್ಲಿ ಹಿಟ್ ಕಲ್ಸೋದು ಇದ್ರಲ್ಲಿ ಹಾಕೋದು. ಅಲ್ಲ, ಒನ್ ಟೈಮ್ ಕಲ್ಸಿದ್ರೆ ಎಷ್ಟು ಆಗ್ತವೆ? 5 ಕೆಜಿ ತನಕ ಕಲ್ಸ್ಬೋದು ಸರ್. 5 ಕೆಜಿ ತನಕ? ಹೌದು. ಎಷ್ಟು ರೊಟ್ಟಿ ಆಗ್ತವೆ? ಒಂದು 100 ರಿಂದ 110 ರೊಟ್ಟಿ ಆಗ್ತದೆ. 110 ರೊಟ್ಟಿ ಆಗುತ್ತೆ. ಹೌದು, 5 ಕೆಜಿಗೆ ನಿಮ್ಗೆ 110 ರೊಟ್ಟಿ ಬರುತ್ತೆ. ಒಂದು ತಾಸಿಗೆ ನಿಮ್ಗೆ 300 ರಿಂದ 400 ರೊಟ್ಟಿ ತನಕ ತಗೋಬಹುದು. 400 ರೊಟ್ಟಿ ಅಂದ್ರೆ ಬಿಸ್ನೆಸ್ ಮಾಡೋರಿಗೆ 7 ಮಾಸ ಮಿಷನ್ ಇದು. ಹೌದು ಹೌದು. ಹಾಗಾದ್ರೆ ಮತ್ತೆ ನೆಕ್ಸ್ಟ್ ಫ್ಯೂಚರ್ ಸರ್ ಇದ್ರೊಳಗೆ ಡೈ ಒಂದ್ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಇದಾ? ಹೌದು, ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಇದ್ರಲ್ಲಿ ಹಪ್ಪಳ ಮಾಡ್ಬೋದು, ಹಪ್ಪಳ, ಪೂರಿ ಮಾಡ್ಬೋದು, ಆಮೇಲೆ ಪಾಪಡ್ ಮಾಡ್ಬೋದು, ಆಮೇಲೆ ಪಾನಿಪುರಿ ಕೂಡ ಮಾಡ್ಬೋದು. ಪಾನಿಪುರಿ ಇದ್ರಲ್ಲೇ ಮಾಡ್ಬೋದು? ಹೌದು, ಪಾನಿಪುರಿ ಕಟ್ ಆಗಿ ಬರುತ್ತೆ, ಬೇಸಿಗೆ ಹೊರಗಡೆ ಅದೇ ಗೊತ್ತಾಯ್ತು. ಸೊ ನಿಮ್ಗೆ ಕಟಿಂಗ್ ಆಗತ್ತೆ. ಚೆನ್ನಾಗಿ 100% ಚೆನ್ನಾಗಿ. ಹೌದು ಸರ್, ತುಂಬಾ ಚೆನ್ನಾಗುತ್ತೆ. ಆಮೇಲೆ ಏನಂತ ಅಂದ್ರೆ ನಿಮಗೆ 1, 2, 3 ಐಟಮ್ ಸೇರ್ಬಿಟ್ಟು 1,20,000 ಸಿಗುತ್ತೆ. 1,20,000? ಹೌದು. ಇದೊಂದಕ್ಕೆ ಇದಕ್ಕೂ? ಹೌದು ಸರ್. ಮತ್ತೆ ಅದಕ್ಕೂ? ಅದು ಎಲ್ಲ 3 ಸೇರ್ಬಿಟ್ಟು 1,20,000 ಸಿಗುತ್ತೆ. ಆಮೇಲೆ ನಿಮಗೆ ಬ್ಯಾಂಕ್ ಆಲ್ ಓವರ್ ಕರ್ನಾಟಕ 50% ಸಬ್ಸಿಡಿ ನಿಮ್ದೇ ಬ್ಯಾಂಕ್ ಅಲ್ಲಿ ನಾವೇ ಇಟ್ಕೊಂಡು ಮಾಡಿಸ್ಕೊಡ್ತೀವಿ. 50% ಸಬ್ಸಿಡಿ ಇದೆ? ಹೌದು. ಮತ್ತೆ ಹೇಳಿ, ಇದು ಎಲೆಕ್ಟ್ರಿಕಲ್? ಸರ್ ಇದ್ರಲ್ಲಿ ಎಲೆಕ್ಟ್ರಿಕಲ್ ಡೈರೆಕ್ಟ್ ಸ್ವಿಚ್? ಡೈರೆಕ್ಟ್ ಸ್ವಿಚ್ ಅಲ್ಲೇ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಮನೆಯಿಂದ ಏನ್ ಕರೆಂಟ್ ಇದೆಯಲ್ಲ ಸಿಂಗಲ್ ಫೇಸ್ ಗೆ ಬರುತ್ತೆ. ಸಿಗ್ನಲ್ ಪೇಸ್ಕೊ ಬರುತ್ತೆ? ಹೌದು. ಸೊ ಯಾರೇ ಮಾಡೋದಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ಕೊಂಡ್ಬಂದ್ರೆ ಇನ್ನೂ 5,000 ರೂಪಾಯಿ ನಾನು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ. ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ? ಹೌದು. ಇನ್ನೂ 5,000 ರೂಪಾಯಿ. ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ? ಹೌದು ಸರ್, ಖಂಡಿತ. ಮತ್ತೆ ಇದು ನಾವು ಸ್ಪೀಡ್ ಮಾಡ್ಬೋದಾ? ಇಲ್ಲ ಸರ್, ನಾರ್ಮಲ್ ಸ್ಪೀಡ್. ಇದಕ್ಕಿಂತ ನಮ್ಗೆ ಇನ್ನೂ ಹೆಚ್ಚಿನ ಸ್ಪೀಡ್ ಕಡಿಮೆ ಇಷ್ಟೇ ಅಲ್ಲ ಅಷ್ಟೇ? ಹೌದು. ಇದಾದ್ಮೇಲೆ ನಿಮಗೆ ಒಬ್ರು ಲೇಬರ್ ಕಮ್ಮಿ ಆಗ್ತಾರೆ. ಇದು ನಿಮ್ಗೆ 1,20,000 ಬೀಳುತ್ತೆ. ಲೇಬರ್ ಕಮ್ಮಿ ಆಗ್ತಾರೆ? ಹೌದು. ಆ ಮಿಷನ್ ತಗೊಂಡ್ರೆ 1,20,000 ಪ್ಲಸ್ 1,45,000ದಲ್ಲಿ 3 ಐಟಮ್ ಬರುತ್ತೆ. ಈ 3 ಐಟಮ್ 1,40,000? ಹೌದು. ಮತ್ತೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 5,000 5,000 ಡಿಸ್ಕೌಂಟ್ ಆಗುತ್ತಾ? ಮತ್ತೆ ಅದೇ ಫ್ಯೂಚರ್ ಇದೆ, ಅದಕ್ಕೆ ಎಷ್ಟು ರೊಟ್ಟಿ ಆಗ್ತದೆ ಒಂದ್ ತಾಸಿಗೆ? ಒಂದ್ ತಾಸಿಗೆ ನಿಮ್ಗೆ 600 ರಿಂದ 700 ರೊಟ್ಟಿ ಬರುತ್ತೆ. 700? ಹೌದು, ಒಂದ್ ತಾಸಿಗೆ? ಹೌದು. ಮತ್ತೆ ಅದ್ರಲ್ಲಿ ಎಲ್ಲ ಮಾಡ್ಬೋದಾ? ಪಾನಿಪುರಿ ಖಂಡಿತ ಇದ್ರಲ್ಲಿ ಏನ್ ಮಾಡ್ಬೋದು ಅದ, ಯಾಕಂದ್ರೆ ಇದ್ರಲ್ಲಿ ಏನಾಗುತ್ತೆ, ಇಲ್ಲಿ ಬಂದಿರತಕ್ಕಂತ ರೊಟ್ಟಿನ ಎತ್ಕೊಂತ ಕೂರ್ಬೇಕು, ಕುಳಿತಿರೋ ಇಷ್ಟು ಕೆಳಗ್ ಬೀಳತ್ತೆ, ಒಂದ್ ಪ್ಲೇಟ್ ಅಲ್ಲಿ ಬೀಳತ್ತೆ, ಮತ್ತೆ ಅದನ್ನ ತೆಗೆದು ಹಾಕ್ಬೇಕಾಗುತ್ತೆ. ಹೌದು. ಇದ್ರಲ್ಲಾದ್ರೆ ಒಂದ್ಸಲ ಅಂಟಿಸ್ಕೊಂಡ್ಬಿಟ್ರೆ ಮತ್ತೆ ಬಿಂಗ್ ಹೋಗ್ಬಿಟ್ಟು ಮತ್ತೆ ಟಚ್ ಇದಾಗಿ ಬರುತ್ತೆ. ಒಂದ್ಸಲ ಹೆಂಗೆ ಹೋಗಿ ಮತ್ತೆ ಹೌದು ಹೌದು. ಇದ್ರಲ್ಲಾದ್ರೆ ಮತ್ತೆ ಸ್ಪೇಸ್ ಎಕ್ಸ್ಟ್ರಾ ಸಿಗುತ್ತೆ. 2 ರೊಟ್ಟಿ ಅಷ್ಟು ಸ್ಪೇಸ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಆಮೇಲೆ ನಮ್ಮಲ್ಲಿ ಹಿಟ್ಟಿನ ಗಿರಣಿ ಕೂಡ ಇದೆ. 3 HP ಹಿಟ್ಟಿನ ಗಿರಣಿ ಇದೆ, 2 HP ಇದೆ, 1 HP ಇದೆ. ಆಮೇಲೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಿಷನ್ ಕೂಡ ಇದೆ. EMI ಬ್ಯಾಂಕ್ ಅಲ್ಲಿ ನಾವೇ ನಿಂತು ನಿಮ್ಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? 1,00,000ಕ್ಕೆ 10,000 10%. 10% ಕಟ್ಟಬೇಕು. ಹೌದು. 1,00,000ಕ್ಕೆ 10,000 ಕಟ್ಟಬೇಕು. 10,000 ಬ್ಯಾಂಕಿಗೆ ಕಟ್ಟಬೇಕು. ಬ್ಯಾಂಕಿಗೆ ಡೌನ್? ಹೌದು. ಆಮೇಲೆ ಇನ್ನೊಂದೇನು ಇದ್ರಲ್ಲಿ ಹೇಳ್ತಾರೆ ಅಂದ್ರೆ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ದಯವಿಟ್ಟು ಅಂತವ್ರು ನಂಬ್ಲಿಕ್ಕೆ ಹೋಗ್ಬೇಡಿ. ನೀವು ಮಾಡ್ತೀನಿ, ನೀವು ಮುಂದುವರಿತೀನಿ, ಮಾರ್ಕೆಟಿಂಗ್ ನೀವೇ ರಿಸರ್ಚ್ ಮಾಡ್ತೀನಿ ಅಂದ್ರೆ ಮಾತ್ರ ಕೈ ಹಾಕಿ. ಯಾಕಂದ್ರೆ ತಿನ್ನೋ ವಸ್ತು ಯಾವತ್ತಿದ್ರು ಡಿಮ್ಯಾಂಡ್ ಇದೆ. ಎಸ್, ಹೌದು. ಸೊ ನಿಮಗೇನ್ ಹೇಳ್ತಾರೆ, ನೀವು ರೆಡಿ ಮಾಡ್ಕೊಡಿ, ನಾವು ತಗೊಂಡೋಗಿ ಮಾಡ್ಕೊತೀವಿ. ಸೊ ಅವನೇ 2 ಮಿಷನ್ ಇಟ್ಕೊಂಡ್ಬಿಟ್ಟು ಅವನೇ ರೆಡಿ ಮಾಡ್ಬಿಟ್ಟು ಮಾಡ್ಕೋಬಹುದಲ್ಲ. ಹೌದು. ಮಿಷನ್ ಸೇಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಹೌದು. ಬಿಸ್ನೆಸ್ ಮಾಡಕ್ಕೆ ಬೆಸ್ಟ್ ಇದೆ. ಬೆಸ್ಟ್ ಸರ್. ಸರ್ ದಿನಕ್ಕೆ ಏನಿಲ್ಲ ಅಂದ್ರೆ ಬರೀ 1,000 ರೊಟ್ಟಿ ಮಾಡಿದ್ರೆ 2,500 ರೂಪಾಯಿ ಉಳಿಸ್ಬೇಕು. 2,500? ಹೌದು. ಈಗ ತಗೊಂಡಾಗ ನಿಮ್ಗೆ 3 ತಿಂಗಳು ಕಷ್ಟ ಅನ್ಸ್ಬೋದು, 4ನೇ ತಿಂಗಳಿಂದ ನಿಮ್ಗೆ ಪುರ್ಸೋತಿರೋದಿಲ್ಲ. ಹೌದು. ಬಿಸ್ನೆಸ್ ಇಂಪ್ರೂವ್ ಆಗಬೇಕು. ಹೌದು. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾವ್ದೇ ಬಿಸ್ನೆಸ್ ಅಲ್ಲ. ನೋಡಿ ಸರ್, ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಯ್ ಅಂತ ಹಾಕಿ, ಯಾರು ಬರ್ತಾರಲ್ಲ ನಂಬರ್ ಹಾಕಿ ನಮ್ಗೆ. ಸೊ ಅವ್ರಿಗೆ ನಾವು 5,000 ರೂಪಾಯಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ. ಸರ್ ಎಲ್ಲ 100%. ಸರ್ ತಿಂಗಳ ಏನಿಲ್ಲ ಅಂದ್ರೆ ನಮ್ದು 80 ರಿಂದ 90 ಮಿಷನ್ ಹೋಗುತ್ತೆ. ಹೌದು. 90 ಮಿಷನ್? ಹೌದು. ಸೊ 5,000 ಬೀಳ್ತು. ಇದು ಸಪರೇಟ್ ತಗೋದ್ರೆ ಮತ್ತೆ 5,000 ರೂಪಾಯಿ ಬೀಳುತ್ತೆ. 5,000 2 ಹಂಚು ಮತ್ತೆ ಸ್ಟವ್ ಸರ್. ನಮ್ಗೆ ಇಷ್ಟ ಇದ್ರೆ ತಗೋಬಹುದು. ಅಂದ್ರೆ ಏನಂದ್ರೆ ಒಂದು ಕಂಪ್ಲೀಟ್ ಯೂನಿಟ್ ಅಂತ ಕರಿತೀವಿ.
ಕಂಪ್ಲೀಟ್ ಸೊ ಹಿಟ್ ಕಲ್ಸೋದು, ರೊಟ್ಟಿ ಮಾಡೋದು. ಸರ್ ಈ ಮಿಷನ್ ವಾರಂಟಿ ಬಗ್ಗೆ ಸರ್ ವಾರಂಟಿ ಬಂದ್ಬಿಟ್ಟು ನಿಮಗೆ 1 ವರ್ಷ ಇರುತ್ತೆ. 1 ವರ್ಷ ಕೂಡ ಬಿಲ್ಲಿಂಗ್ ಆಗಿರ್ತಕ್ಕಂಥ ಒಂದು ಹಾ ಅದರಿಂದ 1 ವರ್ಷಕ್ಕಂತ ನಿಮಗೆ ವಾರಂಟಿಯಲ್ಲಿ ಇರುತ್ತೆ. ಹಾ. ಸೊ ಮೋಟ್ರು ಗೇರ್ ಬಾಕ್ಸ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ರಿಪ್ಲೇಸ್ಮೆಂಟ್ ಇರುತ್ತೆ ಒಳಗೆ ಆದ್ರೆ ಹೌದು. ಮತ್ತೆ ಇನ್ನ 1 ವರ್ಷ ಆದ್ಮೇಲೆ ಒಂದು ಸಮಸ್ಯೆ ಬಂದ್ರು ನಿಮ್ಗೆ ತಗೊಂಡ್ರೆ ಎಲ್ಲ ಪೇಡ್ ಸರ್ವಿಸ್ ಇರುತ್ತೆ. ಪೇಡ್ ಸರ್ವಿಸ್ ಪರಿಹಾರ ಇದೆ ಅಲ್ಲ? ಇದೆ ಇದೆ. ಇದರಲ್ಲಿ ಮ್ಯಾನ್ಯುಯಲ್ ಎಲ್ಲ ಇಲ್ಲೇ ಲೋಕಲ್ ಸಿಗ್ತಕ್ಕಂಥ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಹಾ. ನಾವು ಮಿಷಿನ್ ರೆಡಿ ಮಾಡಿದ್ವಿ. ಆ ತರ ಮಿಷನ್ ಹೌದು. ಸೊ ಆಕ್ಚುಲಿ ಇದು ಸ್ವಲ್ಪ ಸೆಟ್ ಆಗೋ ತನಕ ಕಷ್ಟ ಅನ್ಸ್ಬೋದು. ಹಾ. 1 ವಾರ ಸೆಟ್ ಆಯ್ತಪ್ಪ ಅಂತ ಅಂದ್ರೆ ಹಾ. ಅದು ನಿಮ್ಗೆ ಹೇಳಿದ್ ಮಾತು ಕೇಳ ಸ್ವಲ್ಪ ಸೆಟ್ ಆಗಕ್ಕಂತ. ಈಗ ಒಂದ್ ಬೈಕ್ ತಗೊಂಡಿರ್ತೀರಾ, ಹಾ. ನೀವು ಕಲ್ತಿದ್ರೆ ಓಕೆ, ಕಲ್ತಿಲ್ಲ ಅಂದ್ರೆ ಬೈಕ್ ತಗೊಂಡ್ಮೇಲೆ ಸ್ವಲ್ಪ ಕಷ್ಟ ಆಗತ್ತಲ್ವಾ, ಸೇಮ್ ಅದು ಹೆಚ್ಚು ಆಗುತ್ತೆ. ಮೊಬೈಲ್ ನಂಬರ್ ಮತ್ತೆ ಅಡ್ರೆಸ್ ಅದಿತಿ ಗ್ಲೋಬಲ್ ಮೆಷಿನರಿ ಅಂತೇಳಿ ಹುಬ್ಳಿ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ನವನಗರ. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 9964082001. ಸಂದೀಪ್ ಕುಮಾರ್ ಅಂತೇಳಿ ನೀವು ಕಾಲ್ ಮಾಡಿ. ಓಕೆ ಎಷ್ಟು ಸಿಗುತ್ತೆ ಸರ್, ಬೈ ಮಾಡಿದ್ರೆ ಅವತ್ತಿನ ದಿನ ಕಳಿಸ್ಬೇಕು. ಹೌದು, ಹೋಗಿ ಡೆಮೋ ಕೊಟ್ಟು ಬರ್ತೀರಾ? ಡೆಮೋ ಕೊಟ್ಟು ಬರ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಆಗುತ್ತೆ. ಎಷ್ಟು ಚಾರ್ಜಸ್ ಅದಕ್ಕೆ? ಹೌದು, ಅಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾತ್ರ, ಡೆಮೋ ಕೊಡೋದಿಲ್ಲ. ಅಲ್ಲ ಅದೇ ಕೊಟ್ಟೆ ಓಕೆ, ಅದಕ್ಕೆ ಎಷ್ಟು ಚಾರ್ಜ್ ಇದೆ? ಹೌದು, ಸರಿ ಓಕೆ, ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಎಕ್ಸ್ಟ್ರಾ. ಸರಿ ಓಕೆ.